ನಂಬರ್ 16ರಲ್ಲಿ ಒಂದು ಕಟ್ಟಡ ಕಟ್ತಾ ಇದ್ದಾರೆ. ಶ್ರೀರಂಗಂ ಚೌಟ್ರಿ ಮುಂದಗಡೆ ಒಂದು ದೊಡ್ಡದಾದಂತ ಒಂದು ಕಟ್ಟಡ ಕಟ್ತಾ ಇದ್ದಾರೆ. ಆ ಕಟ್ಟಡದ ಇದು ಖಾತೆ ಸಂಖ್ಯೆ ಬಂದು 12346/30/1 ಅಂತ ಹೇಳಿ ಖಾತೆಗಳಲ್ಲಿ ಒಂದು ದೊಡ್ಡ ಒಂದು ಕಮರ್ಷಿಯಲ್ ಒಂದು 6 ಅಂತಸ್ತಿನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಆ ಬಿಲ್ಡಿಂಗ್ ಓನರ್ ಬಂದು ವಸತಿ ಉದ್ದೇಶಕ್ಕೆ ಅಂತೇಳಿ ಎರಡು ಫ್ಲೋರಿಗೆ ಮಾತ್ರನೇ ಒಂದು ಪುರಸಭೆನಲ್ಲಿ ಮತ್ತು ಯೋಜನಾ ಪ್ರಾಧಿಕಾರದಲ್ಲಿ ಒಂದು ಇದು ತಗೋತಾನೆ, ಮನೆ ಕಟ್ಟೋದಕ್ಕೆ ಅಂತ ಲೈಸೆನ್ಸ್ ಪಡೆದಿರ್ತಾನೆ. ಆ ಲೈಸೆನ್ಸ್ ಪಡೆದ 2 ಅಂತಸ್ತಿಗೆ ಅಂತ ಲೈಸೆನ್ಸ್ ಪಡೆದು ಆತ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿ ಯಾವುದೋ ಒಂದು ಕಂಪನಿ ಕಟ್ಟಬೇಕು ಅಂತ ಹೇಳಿ 6 ಅಂತಸ್ತು ಬಿಲ್ಡಿಂಗ್ ಅನ್ನ ಈಗಾಗಲೇ ರೆಡಿ ಆಗಿದೆ. ಇನ್ನ ಕೆಲವೇ ದಿನಗಳಲ್ಲಿ ಅದು ಓಪನ್ ಕೂಡ ಆಗುವಂತ ಪರಿಸ್ಥಿತಿನಲ್ಲಿ ಬಂದಿದೆ. ಅದು ಯಾರೋ ನಮ್ಮ ಗಮನಕ್ಕೆ ತಂದಾಗ ನಾವೇನ್ ಮಾಡ್ತೀವಿ, 4 ತಿಂಗಳ ಹಿಂದಗಡೆನೆ ಹೋಗ್ಬಿಟ್ಟು ಪುರಸಭೆಗೆ ಮತ್ತು ಯೋಜನಾ ಪ್ರಾಧಿಕಾರಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಲೆಟರ್ ಅನ್ನ ಕೊಡ್ತೀವಿ. ಅದನ್ನ ಈ ತರ ದೌರ್ಜನ್ಯದಿಂದ ಅವ್ರು ಈ ತರ 2 ಅಂತಸ್ತಕ್ಕೆ ಮನೆ ಕಟ್ಟಬೇಕು ಅಂತ ಹೇಳಿ ತಗೊಂಡು ಈ ತರ ಒಂದು ಖಾಸಗಿ ಕಂಪನಿ ಕಟ್ತಾ ಇದಾರೆ. ಅದನ್ನ ತಾವು ಎಚ್ಚೆತ್ಕೊಳ್ಳಿ, ಕೂಡಲೇ ಕೆಲಸ ನಿಲ್ಲಿಸಬೇಕು. ಅದನ್ನ ಎಷ್ಟು ಕಟ್ಟಿದಾರೆ ಅದನ್ನ ಡೆಮಾಲಿಷನ್ ಮಾಡಬೇಕು ಅಂತ ಒಂದು ಲೆಟರ್ ಕೊಟ್ಟಾಗ ಅವ್ರೇನು ಹೇಳ್ತಾರೆ, ಆ ಕೂಡಲೇನೆ ಅವ್ರಿಗೆ ಒಂದು ನೋಟಿಸ್ ಕಟ್ತಾರೆ. ನೋಟಿಸ್ ಕೊಟ್ಟಾಗ ಅವರು ಏನ್ ಆನ್ಸರ್ ಕೊಟ್ಟಿದ್ದಾರೋ ಏನೋ ಇದುವರೆಗೂ ಗೊತ್ತಾಗ್ಲಿಲ್ಲ. ಮತ್ತೆ ನಾವು ಹೋಗಿ 2ನೇ ಸರಿ ಗಲಾಟೆ ಮಾಡಿದಾಗ ಏನಾಗುತ್ತೆ, ಯೋಜನಾ ಪ್ರಾಧಿಕಾರ ಅವರು ನಮಗಿದು ಕೊಡೋ, ನಿಮ್ಗೆ ಮತ್ತೆ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತಾರ ಅವರು, ಮತ್ತೆ ನಿಮ್ಗೆ ಲೈಸೆನ್ಸ್ ಕೊಡಕ್ ಬರೋದಿಲ್ಲ ಅಂತೇಳಿ ಪುರಸಭೆ ಅವ್ರಿಗೆ ಒಂದು ಲೆಟರ್ ಸಹ ಬರ್ದಿದ್ದಾರೆ. ಈಗ ಆ ಲೆಟರ್ ಮೇಲೆ ಏನ್ ಮಾಡ್ತಾರೆ, ಪುರಸಭೆಯವರು 2ನೇ ಸರಿ ಕೂಡ ಅವ್ರಿಗೆ ಕೊನೆಯ ಒಂದು 2ನೇ ಸರಿ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅವರು ಕೆಲಸನೂ ನಿಲ್ಸಿಲ್ಲ, ಕೆಲಸ ಮಾಡ್ತಾನೆ ಇದ್ದಾರೆ. ಮತ್ತೆ ಈಗ 4-5 ದಿವಸ ಹಿಂದೆ ಒಂದು ಅಂತಿಮ ನೋಟಿಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟರು ಕೂಡ ನಿನ್ನೆ ನಾನು ಆ ಕಡೆ ಓಡಾಡ್ಕೊಂಡು ಬರೋಣ ಅಂತ ಹೋದಾಗ ಆದ್ರೆ ಕೆಲಸ ಮಾಡ್ತಾನೆ ಇದ್ದಾರೆ. ಅವ್ರು ಯಾವ್ದೇ ಕೆಲಸ ನಿಲ್ಸಲಿಲ್ಲ. ಇದಕ್ಕೆ ಯಾರು ಕುಮ್ಮತ್ತಿದೆಯೋ ಗೊತ್ತಿಲ್ಲ, ಇಲ್ಲ ನಮ್ಮ ಪುರಸಭೆ ಅಧಿಕಾರಿಗಳು ಏನಾದ್ರು ಶಾಮೀಲ್ ಆಗಿದಾರ ಏನು ಅಂತ ಅಂದ್ಬಿಟ್ಟು ಇದುವರೆಗೂ ನಮ್ಗೆ ತಿಳಿದಿಲ್ಲ. ಈ ತರ ನಮ್ಮ ಸಾಮಾನ್ಯ ಜನ ಏನಾದ್ರು ನಮ್ಮ ಮಾಲೂರು ನಗರದಲ್ಲಿ ಏನಾದ್ರು ಒಂದು ಸೀಟ್ ಮನೆ ಕಟ್ಟಬೇಕಾದ್ರೂ ಕೂಡ ಪುರಸಭೆ ಅವರು ಹೋಗಿ ಯಾಕೆ ನೀವು ಲೈಸೆನ್ಸ್ ತಗೊಳ್ಳಿಲ್ಲ, ಅಕ್ರಮ ಕಟ್ತಾ ಇದೀರಾ, ನಾವು JCB ತಗೊಂಡು ಇದನ್ನ ತಪ್ಪುವಂತ ಕೆಲಸ ಮಾಡ್ತೀರಿ ಅಂತ ಹೋಗ್ತಾರೆ. ಆದ್ರೆ ಯಾರೋ ದೊಡ್ಡ ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ಕಟ್ಟಿದವಾಗ ಮಾತ್ರ ಯಾವುದೇ ರೀತಿ ಅವ್ರ ಮೇಲೆ ಕ್ರಮ ಕೂಡ ತಗೊಳಲ್ಲ. ಅದ್ರಿಗೆ ನಮ್ಮ ಪುರಸಭೆ ಅಧಿಕಾರಿ, ನಮ್ಮ CO ಪ್ರದೀಪ್ ಅವರು ಆಗಿರ್ಬೋದು, ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ್ ಆಗಿರ್ಬೋದು, ಅವ್ರೇನಾದ್ರೂ ಅದರಲ್ಲಿ ಇನ್ವಾಲ್ವ್ ಇದಾರ ಇನ್ನ ಅನ್ನೋದು ನಮಗೂ ಗೊತ್ತಿಲ್ಲ. ಅವ್ರು ಯಾಕೋ ಅದ್ರ ಬಗ್ಗೆ ಎಚ್ಚೆತ್ಕೊಳ್ತಾನೂ ಇಲ್ಲ. ಅದರಿಂದ ನಾನು ಇವತ್ತು ಈ ಒಂದು ಚಾನೆಲ್ ಮುಖಾಂತರ ಆದ್ರೂ ನಮ್ಮ ತಾಲೂಕ್ ಜನತೆಗೆ ಗೊತ್ತಾಗ್ಲಿ, ಇದೆ ಅಂತ ಈ ಒಂದು ಅಕ್ರಮ ಕಟ್ಟಡನ ಇಲ್ಲಿಗೆ ನಿಲ್ಸಂತ ಕೆಲಸ ಆಗ್ಲಿ ಅಂತ ಹೇಳಿ ನಾನು ಇವತ್ತು ನಿಮ್ಮ ಒಂದು ಮಾಧ್ಯಮ ಮುಖಾಂತರ ಈ 2 ಮಾತುಗಳನ್ನ ಮಾತಾಡ್ತಾ ಇದ್ದೀನಿ. 7 ಅಂತಸ್ತಿನ ಅಕ್ರಮ ಕಟ್ಟಡ ಆಗಿರುತ್ತದೆ. ಇವರು ಈ ಕಟ್ಟಡಕ್ಕೆ ನಮ್ಮ ಪುರಸಭೆ ಮತ್ತು ಯೋಜನಾ ಪ್ರಾಧಿಕಾರದಲ್ಲಿ 2 ಅಂತಸ್ತು ವಸತಿ ಉದ್ದೇಶಕ್ಕೆ ಅಂತ ತಗೊಂಡು ಕೂಡ ಇವರು ಖಾಸಗಿ ಕಂಪನಿ ಮಾಡಬೇಕು ಅಂತ ಹೇಳಿ ಇದೊಂದು ಅಕ್ರಮ ಕಟ್ಟಡನ ಕಟ್ತಾ ಇದ್ದಾರೆ. ಅದರಿಂದ ಈಗ ಈ ಪುರಸಭೆ ಅಧಿಕಾರಿಗಳಾಗಿರ್ಬೋದು, ಯೋಜನಾ ಪ್ರಾಧಿಕಾರವರಾಗಿರ್ಬೋದು, ಇವತ್ತೇ ಕೂಡಲೇ ಇದನ್ನ ಎಚ್ಚೆತ್ಕೊಂಡು ಅದನ್ನ ದಬ್ಬುತ್ತಾರೋ ಇಲ್ಲ ಕೆಲಸ ನಿಲ್ಲಿಸ್ತಾರೋ, ಅಂದ್ರೆ 2 ಅಂತಸ್ತು ಬಿಟ್ಟು ಉಳಿದಿದ್ದ ಅಂತಸ್ತುಗಳನ್ನೆಲ್ಲಾನು ಅದನ್ನ ತೆರವು ಮಾಡ್ತಕ್ಕಂಥ ಕೆಲಸನ ಪುರಸಭೆ ಅಧಿಕಾರಿಗಳು ಮಾಡಬೇಕು ಅಂತ ಈ ಕೂಡಲೇ ನಾನು ಅವರಲ್ಲಿ ಒಂದು ಮನವಿ ಮಾಡ್ತೀನಿ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.